ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಥ್ಯಾಂಕ್ ಮಾಡಬೇಕಾಗಿರೋದು KRG ಅವ್ರನ್ನ, ಕಾರ್ತಿಕ್ ಸರ್, ಯೋಗಿ ಸರ್. ಯಾಕಂದರೆ ಈ ಪ್ರಾಜೆಕ್ಟು ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಅದೃಷ್ಟ. ತುಂಬ ಮಜಾ ಮಾಡಿದ್ದೀವಿ. ಈ ಥರ ಕಾಸ್ಟ್ ಜೊತೆ ಆನ್ ಸ್ಕ್ರೀನು ನಿಮಗೆ ಮಜಾ ಬರುತ್ತೆ, ಆಫ್ ಸ್ಕ್ರೀನ್ ಅಂತೂ ನಾವು ಭಯಂಕರ ಮಜಾ ಮಾಡಿದ್ದೀವಿ. ಸ್ಟಾರ್ಟಿಂದ ಲಾಸ್ಟ್ ತನಕ ಕಾಮಿಡಿನೇ, ಯೂತ್ಫುಲ್ ಕಾಮಿಡಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಎಲ್ಲ ದಿಗಂತ್ ನಾನು ತುಂಬ ಹತ್ರ, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಸೊ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ಆಫ್ ಎಂಟೈರ್ ಕಾಸ್ಟ್, ಶರ್ಮಿಳಾ, ರವಿ ಸರ್ ಸಖತ್ ಕಾಮಿಡಿ ಇದೆ, ಆದರೆ ಆನ್ ಆ್ಯಂಡ್ ಆಫ್ ಸ್ಕ್ರೀನು ಅದು ಗೊತ್ತಾಗತ್ತಲ್ಲ ನಿಮಗೆ. ಸೊ ಥ್ಯಾಂಕ್ ಯು. ಬಂದು ಅವರು ಅನೌನ್ಸ್ ಮಾಡ್ತಾರೆ ಡೇಟು, ರಿಲೀಸ್ ಡೇಟು. ಇದು ಪಕ್ಕ, ಈ ಸಿನಿಮಾ ಪಕ್ಕ ಹಿಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪೇಷಂಟ್. ಮೇಲೆ ಕೆಳಗೆಲ್ಲ ಓಡಾಡಿಸ್ಕೊಂಡು ಎಲ್ಲರೂ ಪೇಷಂಟ್ ಆಗಿರೋಕ್ಕೆ ವೆರಿ ಥ್ಯಾಂಕ್ ಯು ಸೋ ಮಚ್. 2020 ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆಯಲ್ಲಿದ್ದೆ, ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು. ನಾನು ಒಂದಷ್ಟು ರ್ಯಾಂಡಮ್ ಐಡಿಯಾಸ್ ಪಿಚ್ ಮಾಡಿದ್ದು, ಆ ಡಿಸ್ಕಷನ್ಲಿದ್ವಿ ಮಾಡಬೇಕು ಅಂತ ಅಂದ್ಕೊಂಡು, ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಸೊ ನಂದು ಅಜ್ಞಾತವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದ್ಸಲ ಕಾಲ್ ಮಾಡಿ, ಒಂದು ಪ್ರಾಜೆಕ್ಟ್ ಇದೆ, ಒಂದು ಸ್ಟೋರಿ ತೊಗೊಂಡಿದ್ದೀವಿ, ಸೊ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು. ಸ್ಟೋರಿ ಬರೆದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು, ಮುಂಬೈ ಬೇಸ್ಡ್ ರೈಟರ್. ಸೊ ಅವರು ಸ್ಟೋರಿನ KRG ಅವ್ರು ತೊಗೊಂಡು, ಐ ಥಿಂಕ್ ಒಂದು 1.5 yearsಯಿಂದ ದೇ ವರ್ ಇನ್ ದ ಪ್ರಾಜೆಕ್ಟ್. ದೇ ವರ್ ಲುಕಿಂಗ್ ಫಾರ್ ಅ ಡೈರೆಕ್ಟರ್ ಟು ಕಮ್ ಆನ್ ಬೋರ್ಡ್. ಸೊ ವೆನ್ ಕಾರ್ತಿಕ್ ಸರ್ ಆಸ್ಕ್ ಮೀ ಟು ಡೂ ಇಟ್, ಐ ಕುಡಂಟ್ ಸೇ ನೋ. ಐ ರಿಯಲಿ ವಾಂಟೆಡ್ ಟು ಡೂ ಅ ಫಿಲ್ಮ್ ವಿತ್ ಹಿಮ್. ಸೊ ಹಂಗಾಗಿ ಎಸ್ ಅಂತಂದೆ. ಸೊ ದ ಹೋಲ್ ಇಂಟೆಂಟ್, ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ವೆನ್ ಐ ಸೇ ಇಂಟೆಂಟ್ ಈವನ್ ಫ್ರಮ್ ದಿ ಪ್ರೊಡ್ಯೂಸರ್ಸ್, ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ, ಈ ಸಿನಿಮಾನ, ಈ ಸಬ್ಜೆಕ್ಟನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಒಂದು 2018ಇಂದ ದೇರ್ ವಾಸ್ ಅ ಫ್ಲಡ್ ಆಫ್ ಕಂಟೆಂಟ್ಸ್. OTT ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ, ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ, ಆ 2 ಜಾನ್ರನ್ನ ತುಂಬ ಸಬ್ಜೆಕ್ಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ಸ್, ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಅಸೆಸ್ಮೆಂಟ್ ಇತ್ತು. ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಡೂ ಅ ಎಂಟರ್ಟೈನಿಂಗ್ ಫಿಲ್ಮ್. ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಜನ ಸಿನಿಮಾ ನೋಡೋಕ್ಕೆ ಬಂದಾಗ, ಬಂದು ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು. ಅದು ಈ ಸಿನಿಮಾಗೆ ಒಂದು ಹುಟ್ಟಿದ್ದು, ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗೂ ಒಂದು ಇಂಟೆನ್ಷನ್ ಇದ್ದಿದ್ದು. ಕತೆ ವೆರಿ ಸಿಂಪಲ್, ತೀರಾ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ. ವೆರಿ ಈಸಿ ಫಿಲ್ಮ್, ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೇ ಮಾಡಿದ್ದೀವಿ. ಈ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರಲ್ಲ, ಆ ಥರ. ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಈ ಒಂದೆರಡು ವರ್ಲ್ಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. 2 ವರ್ಲ್ಡ್ ಇದೆ. ಒಂದು ಈ ಡ್ರಗ್ ಫ್ಯಾಮಿಲಿದು ಒಂದು ವರ್ಲ್ಡು, ಇನ್ನೊಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು. ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ 2 ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ, ಆ ಮಿಕ್ಸ್ ಆಗಿ ಬರೋದ್ರಲ್ಲಿ ಅದೇನು ಡ್ರಾಮಾ ಕ್ರಿಯೇಟ್ ಆಗುತ್ತೆ, ಅದು ಸಿನಿಮಾ. ದರ್ ಇಸ್ ನೋ ಸಸ್ಪೆನ್ಸ್ ಟು ಇಟ್, ಅಥವಾ ತುಂಬ ಏನೂ ಜಾಸ್ತಿ ಇದೇನಿಲ್ಲ. ಟ್ರೈನ್ ಹೋಗೋದನ್ನ ಸುಮಾರು ಸಲ ನೋಡಿರ್ತೀರ, ಅದನ್ನು ಒಂದು ಡ್ರೋನ್ ಶಾಟಲ್ಲಿ ಎಲ್ಲೋ ನೋಡಿದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ, ಆ ಎಳೆನ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡೆ ಸಿನಿಮಾ ಮಾಡಿದ್ದೀವಿ. ಹೊಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ, ಆ್ಯಸ್ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡಬೇಕಂದ್ರೆ ಯಾವಾಗಲೂ ಇರುತ್ತೆ. ಸೊ ಹೊಸ್ದಾಗಿ ಅಂತಂದರೆ ಈ ಇಂಥ ಕಾಮಿಡಿ ಜಾನ್ರ ಸಿನಿಮಾದಲ್ಲಿ ಲಾಸ್ಟ್ ಒಂದು 30 minutes ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ. ಹೆವಿ VFX, ಒಂದು ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಐ ಹೋಪ್ ಇಟ್ ವರ್ಕ್ಸ್. ನಾವಂತೂ ವರ್ಕಿಂಗ್ ವಿತ್ ದಿಗಂತ್, ಧನ್ಯ, ಶರ್ಮಿಳಾ ಅವರು, ರವಿ ಸರ್ ಜೊತೆಗೆ 3 ಸಿನಿಮಾ ಮಾಡಿದ್ದೀನಿ. ನಾಗಭೂಷಣ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅನಿರುದ್ಧ್, ಸಾರಿ ಲಾಸ್ಟಲ್ಲಿ ಇದೆಯಾ. ಸೊ ಐ ಬೇಸಿಕಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಸೊ ಆ್ಯಂಡ್ ಐ ಆಮ್ ಹೋಪಿಂಗ್ ಅದು ಸೇಮ್ ಮಜಾ, ನಾವು ಎಷ್ಟು ಮಜಾ ಮಾಡಿ ಸಿನಿಮಾ ಮಾಡಿದ್ವಿ ಅದೇ ಮಜಾ ಆಡಿಯನ್ಸ್ಗೂ ಬರುತ್ತೆ ಅಂತ ಅಂದ್ಕೊಂಡು ಒಂದು ಹೋಪಲ್ಲಿದ್ದೀವಿ. ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತಾರಲ್ಲ, ವಿ ಆರ್ ಆ್ಯಂಟಿಸಿಪೇಟಿಂಗ್. ಸೊ ಜನ ನೋಡಿದಾಗ ಇನ್ನೂ ಮಜವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಒಂದು ಹೋಪಲ್ಲಿದ್ದೀವಿ. TF ಜೊತೆ ಕೊಲಾಬ್ರೇಟ್ ಮಾಡಿರೋದು, ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಬೈ. ಆ್ಯಂಡ್ ನನ್ನ ಕೋರ್ ಸ್ಟ್ರೆಂತ್
ನನ್ನ DOP, ಎಡಿಟರು, ಮ್ಯೂಸಿಕ್ ಡೈರೆಕ್ಟರು ಯಾರೂ ಇಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಇಲ್ಲ ಸದ್ಯಕ್ಕೆ. ಇದ್ದಾರೆ, ಇಲ್ಲಿ ಪ್ರೆಸೆಂಟ್ ಇಲ್ಲ. ಸಿನಿಮಾಟೋಗ್ರಫಿ ಅದ್ವೈತ್ ಗುರುಮೂರ್ತಿ ಮತ್ತು ಶಾಂತಿ ಸಾಗರ್ ಇಬ್ಬರು ಮಾಡಿದ್ದಾರೆ. ನಾನು ಇಬ್ಬರ ಜೊತೆನೂ ನನ್ನ ಫಿಲಮ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ಗುಲ್ಟು ಮಾಡಿರೋ DOP ಮತ್ತು ಅಜ್ಞಾತವಾಸಿ ಮಾಡಿರೋದು. ವಾಸುಕಿ ಜೊತೆಗೆ ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡ್ತಾ ಇರೋದು. ಎಡಿಟ್ ಬಂದು ನನ್ನ ಲಾಂಗ್ ಟೈಮ್ ಕೊಲಾಬ್ರೇಟರ್ ಮತ್ತು ಕೋ ಡೈರೆಕ್ಟರ್, ನನ್ನ ಎಲ್ಲ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ ಆಗಿದ್ದಂಥ ಹರಿಕೃಷ್ಣ ಅಂತ ಅಂದ್ಬಿಟ್ಟು. ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಸ್ಪೆಷಲ್ ಮೆನ್ಷನ್ನು. ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಯೂಶಲಿ ಒಂದು ಆರ್ಟ್ಗೆ ಹಿಂಗೆ ಏನೋ ಒಂದಷ್ಟು ರಿಕ್ವೈರ್ಮೆಂಟ್ ಕೇಳಿರ್ತೀವಿ, ಅದು ಬಂದು ಟ್ರಾನ್ಸ್ಲೇಟ್ ಆಗೋಷ್ಟರಲ್ಲಿ ಶೂಟ್ ಸೆಟ್ಟಿಗೆ ಬರೋಷ್ಟರಲ್ಲಿ ಯಾವಾಗಲೂ ಒಂದು ಅಮೌಂಟ್ ಆಫ್ ಡಿಸಪಾಯಿಂಟ್ಮೆಂಟ್ ಇಲ್ಲ, ಒಂದು 10% ಇರೋದು. ಇಲ್ಲ ಸರ್ ಅದನ್ನು ಸೋರ್ಸ್ ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ ಅಂತ. ಬಟ್ ನನಗೆ ಫಸ್ಟ್ ಟೈಮು ಅವ್ರ ವರ್ಕಲ್ಲಿ ಯಾವುದು ಕೊರತೆ ಅಂತ ಅನಿಸಲಿಲ್ಲ. ಕೇಳಿದ್ಕಿಂತ ಹೆಚ್ಚಾಗಿ ಯಾವತ್ತೂ ಸಿಕ್ಕಿತ್ತು ಹೊರತು ಯಾವತ್ತು ಬಜೆಟ್ ಕನ್ಸೆಂಟ್ ಅಂತ ಹೇಳೋದಾಗಲಿ, ಕ್ರಿಯೇಟಿವ್ ಕನ್ಸೆಂಟ್ ಅಂತ ಹೇಳೋದಾಗಲಿ ಏನೂ ಇಲ್ದಿರ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿದ್ರು. ಐ ಹ್ಯಾವ್ ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಸೊ ನಮಸ್ಕಾರ. ಅಷ್ಟು ಜನಾರ್ದನ್ ಹೇಳ್ದಂಗೆ ಸಾರಿ, ಸ್ವಲ್ಪ ಮೇಲೆ ಕೆಳಗಡೆ ಮಳೆ ಬರೋದ್ರಿಂದ ನಿಮಗೆ ಒಂಚೂರು ತೊಂದರೆ ಆಗಿದ್ರೆ. ಆಮೇಲೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಪಿಕ್ಚರ್ಗೂ. KRG ಡಿಸ್ಟ್ರಿಬ್ಯೂಷನ್ ಆಗಿರಲಿ, ಪ್ರೊಡಕ್ಷನ್ದಾಗಿರಲಿ. ಸೊ ನಮ್ಮ ಮುಂದಿನ ಚಿತ್ರ ಪೌಡರ್ ಹೊಯ್ಸಳ ನಂತರ ಇಲ್ಲಿ 15th ಅಂತ ಅನೌನ್ಸ್ ಆಗಿತ್ತು, ಆಗಸ್ಟು. 1 ವಾರ ಮುಂದೂಡಿದ್ವಿ. ಕಾರಣ ಇಷ್ಟೇ, 9ನೇ ತಾರೀಕಿಗೆ ಒಂದು ದೊಡ್ಡ ಸಿನಿಮಾ ಇದೆ, 15th ಇನ್ನೊಂದು ದೊಡ್ಡ ಸಿನಿಮಾ ಇದೆ ಕನ್ನಡದಲ್ಲಿ. ಎಲ್ಲ ಒಂದೇ ಟೈಮ್ ಬಂದು ಕ್ಲಾಶ್ ಮಾಡಿ ಥಿಯೇಟರ್ಸ್ ಎಲ್ಲ ಹಂಚ್ಕೊಳ್ಳೋದು ಬದಲು ಸ್ಪೇಸ್ ಕೊಟ್ಟು ಬರೋಣ ಅಂತ ಒಂದೇನೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಬೇರೆಯವ್ರ ಹತ್ರನೂ ಮಾತಾಡಿ 23ಕ್ಕೆ ಮುಂದೆ ಹೋಗಿದ್ದೀವಿ. ಸ್ಪೇಸ್ 2 ಪಿಕ್ಚರ್ ಇರುತ್ತೆ ಒಂದೇ ದಿನ ಬಂದಾಗ. ಸೊ 9ಕ್ಕೆ ಭೀಮಾ ಬರ್ತಿದೆ, 15ಕ್ಕೆ ಗಣೇಶ್ ಸರ್ದು ಕೃಷ್ಣಂ ಪ್ರಣಯಂ ಸಖಿ ಬರ್ತಿದೆ, ಗೌರಿ ಬರ್ತಿದೆ. ಸೊ ನಾವೇ 23ಕ್ಕೆ ಹೋಗಿದ್ದೀವಿ. 23rd ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಇದು TVF ಜೊತೆ ಫಸ್ಟ್ ಕೊಲಾಬ್ರೇಷನ್ನು. 4 ಸಿನಿಮಾ ಮಾಡಬೇಕು ಅಂತ ಒಂದು ಯೋಜನೆಯಲ್ಲಿ ಅಗ್ರಿಮೆಂಟಲ್ಲಿ ಮಾಡಿದ್ದು ಇದು ಫಸ್ಟ್ ಸಿನಿಮಾ. ಕಾಮಿಡಿ ಬಂದ್ಬಿಟ್ಟು ದೀಪಕ್ ವೆಂಕಟೇಶ್ ಅಂತ ಕಾಣದವರು, ಬಟ್ ಬಾಂಬೆಲಿ ಸೆಟ್ಲ್ ಆಗಿರೋ ರೈಟ್ರು. ಅವ್ರ ಹತ್ರ 1 ವರ್ಷದ ಹಿಂದೆ ನಾವು ಈ ಕಥೆನ ಪರ್ಚೇಸ್ ಮಾಡಿ, ಈಸ್ ಅ ರೈಟರ್ ಬೇಸಿಕಲಿ. ಸೊ ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಎಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡಿದಾಗ ರೈಟರ್ ಸೆಪ್ರೇಟ್, ಡೈರೆಕ್ಟರ್ ಸೆಪ್ರೇಟ್ ಅನ್ನೋದಲ್ಲಿ ಇದು ಒಂದು ಆ ಕ್ಯಾಟಗರಿಗೆ ಸೇರೋ ಪಿಕ್ಚರು. ತುಂಬ ವೆರಿ ಫ್ಯೂ, ಸಮ್ಟೈಮ್ಸ್ ಡೈರೆಕ್ಟರ್ ಬೇರೆ ರೈಟರ್ ಕರ್ಕೊಂಡ್ಬಿಡ್ತಾರೆ, ಬಟ್ ರೈಟರ್ ಸೆಪ್ರೇಟಾಗಿ ತೊಗೊಂಡು ಡೈರೆಕ್ಟರ್ ಸೆಪ್ರೇಟಾಗಿ ಆ್ಯಕ್ಟಿವೇಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಫ್ಯೂ ಸ್ಕ್ರಿಪ್ಟ್ಸು. ಅದರಲ್ಲಿ ಥ್ಯಾಂಕ್ಸ್ ಜನಾರ್ದನ್, ಬಿಕಾಸ್ ತುಂಬ ಜನಾರ್ದನ್ ಹಿ ಹಿಮ್ಸೆಲ್ಫ್ ಈಸ್ ಆಲ್ಸೋ ರೈಟರ್. ಅವರು ಅದನ್ನು ಬೇರೆಯವ್ರ ಸ್ಕ್ರಿಪ್ಟ್ನ ಒಪ್ಕೊಂಡಿರೋದ್ರಲ್ಲಿ ಥ್ಯಾಂಕ್ ಯು. ಆ್ಯಂಡ್ ಅದನ್ನು 40% ಬದಲಾಯಿಸಿದ್ದಾರೆ. ಅವ್ರು ಹೇಳ್ದಂಗೆ ಲಾಸ್ಟ್ 25 ಮಿನಿಟ್ಸ್ ಏನು ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಾನು ತಪ್ಪಿರ್ಬೋದು, ಬಟ್ ನಾನು ನೋಡಿರೋ ಸೌತ್ ಇಂಡಿಯನ್ ಸ್ಕ್ರೀನ್ ಫಾರ್ ದಿ ಫಸ್ಟ್ ಟೈಮ್ ಆ ಥರ ಒಂದು ಅದು ಕಂಟೆಂಟ್ ಬಂದಿರೋದು ಆ ಸ್ಕ್ರಿಪ್ಟಲ್ಲಿ ಅವ್ರು ಬರ್ದಿರೋದು ರೀತಿ ಆಗಲಿ. CG ಆಲ್ಮೋಸ್ಟ್ ಒಂದು ದೊಡ್ಡ ಸಿನಿಮಾಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಈ ಪಿಕ್ಚರ್ಗಾಗಿದೆ. ನಾರ್ಮಲಿ ನನಗೆ ನಾವು ಮಾಡಿರೋ ಬೇರೆ ಪಿಕ್ಚರ್ ಆಗಲಿ ಅದಕ್ಕಿಂತ ಜಾಸ್ತಿ CG ಇದಕ್ಕಾಗಿದೆ. ಆ್ಯಕ್ಚುಲಿ ಟ್ವೈಸ್ ಈ ಸಿನಿಮಾಗಾಗಿದೆ CG ಆಗಲಿ, ಸೆಟ್ ವರ್ಕು ಅಷ್ಟೇ. ಸೊ ಅದ್ವೈತ್ ಆ್ಯಂಡ್ ಶಾಂತಿ ಸಾಗರ್ DOP ಇಬ್ಬರು. ಅದ್ವೈತ್ ನಮಗೆ ಉತ್ತರಾಖಂಡನೂ ಮಾಡ್ತಿದ್ದಾರೆ, ಸಪ್ತಾಹ ಅವ್ರದ್ದು ಇದು. ಎಡಿಟರ್ ಹರಿ ಅಂತ ಫಸ್ಟ್ ಟೈಮ್, ಒನ್ ಆಫ್ ದಿ ವೆರಿ ಟ್ಯಾಲೆಂಟೆಡ್ ಎಡಿಟರ್ಸ್ ನಾನು ನೋಡಿರೋದಲ್ಲ ಅವ್ರ ಸಿನಿಮಾ ನಮ್ಮ ವರ್ಕ್ ಮಾಡೋ ಜರ್ನಿದಲ್ಲಿ. ವಾಸುಕಿ ಮ್ಯೂಸಿಕ್ಕು 2 ಸಾಂಗ್ ಇದೆ. ಒಂದು ಬಿಜು ಹಾಡಿದ್ರು, ಅದು ಚೆನ್ನಾಗಿ ಹೋಗ್ತಿದೆ ಯೂಟ್ಯೂಬಲ್ಲಿ. ಇವತ್ತು ಆ್ಯಂಟೋನಿ ದಾಸನ್ ಟಗರು ಮತ್ತು ಸೂರ್ಯ ಅಣ್ಣ ಅಂತ ಸಲಗದಲ್ಲಿ ಹಾಡಿದ್ದಾರೆ. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂದಿದೆ. ಆ್ಯಕ್ಟರ್ಸ್ ಬಂದಾಗ ದಿಗಿ ಈಗ 2ನೇ ಸಿನಿಮಾ ನಮ್ಮ ಜೊತೆ ಮಾಡ್ತಿದ್ದಾರೆ. ಮೊದಲನೇದು ಈಗ ಪೌಡರ್, ಧನ್ಯ, ಶರ್ಮಿಳಾ, ನಾಗಭೂಷಣ್, ಅನಿ, ರಂಗಾಯಣ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ, ಹುಲಿ ಕಾರ್ತಿಕಿ, 9 ಜನ ಮೇನ್ ನಟರು. ಇದ್ರ ಜೊತೆಗೆ ಇದೆಲ್ಲ ಒಂದು ವಿಶಿಷ್ಟವಾಗಿ ಇಡೀ ಸಿನಿಮಾಗೆ ಸೂತ್ರಧಾರ. ಕಾಮಿಡಿ ಅಂದರೆ ಕನ್ನಡದಲ್ಲಿ ಬರೋ ಫಸ್ಟ್ ಹೆಸರು ಅವರೇ ಈ ಸಿನಿಮಾದ ಸೂತ್ರಧಾರ. ಎಲ್ಲ ಆಡಿಯನ್ಸ್ನ ಸಿನಿಮಾ ಒಳಗೆ ಕರ್ಕೊಂಡೋಗಿ ತೋರಿಸಿ ಆಚೆ ಕರ್ಕೊಂಡ್ಬರೋ ಒಂದು ವಾಯ್ಸ್ ನರೇಟರ್. ಆ ಒಂದು ಸದ್ಯದಲ್ಲೇ ಅವ್ರದ್ದು ಹೆಸರು ವಿತ್ ಸ್ಪೆಷಲ್ AV ರಿಲೀಸ್ ಮಾಡ್ತೀವಿ. ಅವರು ಅಷ್ಟು ದೊಡ್ಡವರು ಅಂದರೆ ನಾನು ಹೇಳ್ದಂಗೆ ಅವರು ಅಷ್ಟು ಆ ಲಿಜೆಂಡ್ ಆಫ್ ಕಾಮಿಡಿ. ಅವ್ರು ಬಂದು ಈ ಸಿನಿಮಾನ ನಮಗೆ ನರೇಟ್ ಮಾಡಿಕೊಡಿ ಅಂದಾಗ ಈಸ್ ಡನ್ ದಟ್. ಸೊ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ಸ್ TVF ಜೊತೆ. ಆಮೇಲೆ TVF ಅವರು ಆಲ್ಸೋ ಈ ಸಿನಿಮಾದಲ್ಲಿ ನಾವು ಈ ಸಿನಿಮಾ ಇದೆ ಮಾಡ್ತೀರಾ ಅಂತಂದಾಗ
ಅವರು ಕಂಟೆಂಟಲ್ಲಿ ಅವ್ರು ಆಲ್ರೆಡಿ ಕಿಂಗು, ಬಟ್ ನಮ್ಮ ಕಂಟೆಂಟ್ ಜೊತೆ ಅವ್ರು ಸ್ಪೆಷಲಾಗಿ ಆ್ಯಡ್ ಮಾಡಿದ್ದಾರೆ ಅವ್ರವ್ರ ಇನ್ಪುಟ್ಸ್ ಎಲ್ಲ. ಪಿಕ್ಚರು ನನಗೆ ಲಾಸ್ಟ್ ಕಂಟೆಂಟ್ ನೋಡಿದಾಗ, ಫೈನಲ್ ಕಾಪಿ ನೋಡಿದಾಗ ಭಾಳ ಖುಷಿಯಾಗಿದೆ. ಸೆನ್ಸರ್ಗೆ ಹೋಗ್ತಿದೆ ನೆಕ್ಸ್ಟ್ ವೀಕ್, August 7th ಅಥವಾ 8th ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಹಾಗೇ ಇರಲಿ. ನನಗೆ ಎಲ್ಲ ಸಿನಿಮಾಗೂ ಈಗ ಇರಲಿ. ಥ್ಯಾಂಕ್ ಯು.